ಏನು ಗುರು ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದಾರೋ? ಹೌದು ಅಣ್ಣ. ಚಕ್ರವ್ಯೂಹ ಭೇದಿಸಿ ಜಯಿಸುವಂತ ವೀರ ನಮ್ಮಲ್ಲಿ ಅರ್ಜುನೊಬ್ಬನೇ. ಆದರೆ ಆತ ಈಗ ದಕ್ಷಿಣ ಕಡೆಗೆ ಯುದ್ಧಕ್ಕೆ ತೆರಳಿದ್ದಾನೆ. ಏನು ಮಾಡೋಣ? ಚಿಂತಾಕ್ರಾಂತನಾಗಬೇಡ ಭೀಮ. ನಮ್ಮ ಕುಮಾರ ಅಭಿಮನ್ಯು ಕೂಡ ಚಕ್ರವ್ಯೂಹ ಭೇದಿಸುವ ಕಲೆಯಲ್ಲಿ ನಿಪುಣನಾಗಿದ್ದಾನೆ ಅಲ್ಲವೇ? ಹೌದು ಅಣ್ಣ. ಆದರೆ ಹೌದು ಸಹೋದರ, ಅಭಿಮನ್ಯುವಿಗೆ ಚಕ್ರವ್ಯೂಹ ಭೇದಿಸುವ ಕಲೆ ತಿಳಿದಿದೆ. ಆದರೆ ಅದನ್ನು ಧ್ವಂಸ ಮಾಡಿಕೊಂಡು ಅದರಿಂದ ಹೊರಬರಲು ಆತನಿಗೆ ತಿಳಿದಿಲ್ಲ. ಅದೇ ನನ್ನ ಚಿಂತೆ. ಆದರೆ ಭ್ರಾತ, ಅರ್ಜುನಿಲ್ಲದ ಈ ಸಮಯದಲ್ಲಿ ಅಭಿಮನ್ಯುವನ್ನು ರಣಕ್ಕೆ ಕಳುಹಿಸಿ ನಾವು ಸುಮ್ಮನಿರುವುದು ಎಷ್ಟರ ಮಟ್ಟಿಗೆ ಸರಿ? ದೊಡ್ಡಪ್ಪನವರು ಹಾಗೂ ಚಿಕ್ಕಪ್ಪನವರಿಗೆ ವಂದನೆಗಳು. ಏನಿದು, ಏಕೀ ಮೌನ? ಎಲ್ಲರೂ ಚಿಂತಾಕ್ರಾಂತರಾಗಿ ಕಾಣುತ್ತಿರುವಿರಿ. ಏನಿಲ್ಲ ಕುಮಾರ, ನೀ ಯಾಕೆ ಈ ಕಡೆ ಬರುತ್ತಿದ್ದೇನೆ? ಮಹಾಭಾರತ ಯುದ್ಧದ ಆಗು ಹೋಗುಗಳನ್ನು ತಿಳಿದುಕೊಂಡು ಹೋಗಲು ಉತ್ಸುಕನಾಗಿ ಬಂದಿರುವೆ. ಕುಮಾರ, ಇಂದಿಗೆ 12ನೇ ದಿನದ ಯುದ್ಧ ಮುಗಿಯಿತು. ನಾಳಿನ ದಿನ ಗುರು ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಅದನ್ನು ಭೇದಿಸಲು ನಿನ್ನ ತಂದೆ ಹಾಗೂ ನಿನಗೆ ಮಾತ್ರ ತಿಳಿದಿದೆ. ಆದರೆ ಏನಾಯ್ತು ದೊಡ್ಡಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಚಿಂತೆಯೇ? ಇಲ್ಲ ಕುಮಾರ, ನಿನ್ನ ತಂದೆ ಇಲ್ಲಿಲ್ಲ ಹಾಗೂ ನೀನು ಇನ್ನು ಬಾಲಕ. ದೊಡ್ಡಪ್ಪ, ನಿಮಗೆ ನನ್ನ ಮೇಲೆ ಅನುಮಾನವೇ? ಅಹಮೇತತ್ ಪ್ರವೇಶ್ಯಾಮಿ ದ್ರೋಣಾನೀಕಂ ದುರಾಸದಂ ಪತಂಗಮ್ಯೋ ಸಂಪೃತೋ ಜ್ವಲಿತಂ ಜಾತವೇದಸಂ. ಕೋಪಗೊಂಡ ಪತಂಗ ಯಜ್ಞೇಶ್ವರನನ್ನು ಪ್ರವೇಶಿಸಿದ ಹಾಗೆ ನಾನು ದ್ರೋಣಾಚಾರ್ಯರಿಂದ ರಚಿತವಾದ ಚಕ್ರವ್ಯೂಹವನ್ನು ಪ್ರವೇಶಿಸಿ ಭೇದಿಸುತ್ತೇನೆ. ನನ್ನ ಮೇಲೆ ನಂಬಿಕೆ ಇಡಿ. ನಾಳೆ ಯುದ್ಧದಲ್ಲಿ ಆ ಪಾಪಿ ಕೌರವರನ್ನು ಯಾವಪುರಿಗೆ ಅಟ್ಟಿ ಪಾಂಡವರ ಹೆಸರನ್ನು ಉಳಿಸುತ್ತೇನೆ. ಒಂದು ವೇಳೆ ಹೀಗೆ ಆಗದಿದ್ದಲ್ಲಿ ನಾನು ಅರ್ಜುನನ ಮಗನೂ ಅಲ್ಲ, ಕೃಷ್ಣನ ಅಳಿಯನೂ ಅಲ್ಲ ಎಂದು ಶಪಥಗೈಯುತ್ತಿದ್ದೇನೆ. ಕುಮಾರ, ನಿನ್ನ ಮಾತುಗಳನ್ನು ಕೇಳಿದರೆ ನನಗೆ ನಂಬಿಕೆ ಬರುತ್ತಿದೆ. ಆದರೆ ನೀನು ನಮ್ಮ ವಂಶದ ಕುಡಿ. ನಾವೆಲ್ಲ ಇರುವಾಗ ನಿನ್ನನ್ನು ಯುದ್ಧಕ್ಕೆ ಕಳುಹಿಸುವುದು ನನಗೆ ಅಷ್ಟು ಸರಿಯನ್ನಿಸುವುದಿಲ್ಲ ಕುಮಾರ. ಹೆದರದಿರಿ ದೊಡ್ಡಪ್ಪ, ಯುದ್ಧ ರಂಗದಿಂದ ಓಡಿ ಹೋಗುವ ಹೇಡಿ ನಾನಲ್ಲ. ನನ್ನ ಮೇಲೆ ನಂಬಿಕೆ ಇಡಿ. ಅದೆಂತಹದ್ದೇ ಕಠಿಣ ಪರಿಸ್ಥಿತಿ ಬರಲಿ, ಯುದ್ಧ ಮಾಡಿಯೇ ತೀರುತ್ತೇನೆ. ಬಲೆ ಕುಮಾರ ಬಲೆ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯೂಹ ಭೇದಿಸಿ ಜಯಿಸುವಂತೆ ನನಗೆ ಯಾವ ಸಂದೇಹವೂ ಇಲ್ಲ. ಭೀಮಸೇನ, ನೀನು ಕುಮಾರನ ಬೆಂಗಾವಲಾಗಿ ಇರಬೇಕು. ಆತನಿಗೆ ಏನೂ ತೊಂದರೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು ಭೀಮಸೇನ. ಬಲಂ ಭೀಮಾಭಿರಕ್ಷಿತಂ. ಆಯಿತು ಸಹೋದರ, ಆತನ ಬೆಂಗಾವಲಾಗಿ ಕಾವಲಾಗಿ ಆತನೊಂದಿಗೆ ನಾನು ಇರುತ್ತೇನೆ. ಕುಮಾರ, ನೀನು ವ್ಯೂಹವನ್ನು ಭೇದಿಸಿಕೊಡು ಸಾಕು. ಭೀಮಸೇನ ನಿನ್ನ ಹಿಂದೆಯೇ ನುಗ್ಗಿ ಬಂದು ಶತ್ರು ಸೈನ್ಯವನ್ನು ಧ್ವಂಸ ಮಾಡಿಬಿಡುತ್ತಾನೆ. ನೀವು ಹೇಳಿದಂತೆ ಆಗಲಿ ದೊಡ್ಡಪ್ಪ, ಆಶೀರ್ವದಿಸಿ.